ಪರಿಷತ್ ಚುನಾವಣೆಯ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಆಂತರಿಕ ಬೇಗುದಿ ಶುರುವಾಗಿದೆ ವೀಕ್ಷಕರೇ. ಅಡ್ಡ ಮತದಾನದ ಬೆಂಕಿಯಲ್ಲಿ ಅಕ್ಷರಶಃ ರಾಜ್ಯ ಬಿಜೆಪಿ ಕೊತ ಅಂತ ಕುದೀತಾ ಇದೆ. ಗೆದ್ದಿರ್ತಕ್ಕಂಥ ಅಷ್ಟು ಬಿಜೆಪಿ ಶಾಸಕರನ್ನ ಅನುಮಾನದ ದೃಷ್ಟಿಯಿಂದಲೇ ನೋಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕ್ಷಣದವರೆಗೂ ಸಹ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನ ಅರ್ಥಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿಯೇ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅದು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸ್ತೀನಿ ನಾನು ಅಂತ ಹೇಳಿದ್ದಾರೆ ವಿಜಯೇಂದ್ರ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ಹೇಳಿಕೆ ಬಿಜೆಪಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರಿತೀವಿ, ಧರ್ಮಸ್ಥಳದ ಸನ್ನಿಧಾನದಲ್ಲೇ ನಾನು ಎಲ್ಲಾ ಶಾಸಕರನ್ನ ಪ್ರಮಾಣ ಮಾಡಿಸ್ತೀನಿ, ಪಕ್ಷಕ್ಕೆ ವೋಟ್ ಮಾಡಿದ್ದೀರಿ, ಪಕ್ಷ ನಿಷ್ಠೆಯಿಂದಲೇ ಇದ್ದೀರಿ, ಪಕ್ಷದ ಚೌಕಟ್ಟನ್ನ ಬಿಟ್ಟು ಹೊರಗಡೆ ಹೋಗಿಲ್ಲ ಅನ್ನೋದನ್ನ ಮಂಜುನಾಥನ ಮುಂದೆಯೇ ಆಣೆ ಪ್ರಮಾಣವನ್ನ ಮಾಡಿಸೋದರ ಮೂಲಕ ಆ ಸತ್ಯಾಂಶವನ್ನ ಅರ್ಥಕೊಳ್ತೀನಿ ಅಂತ ಸ್ವತಃ ವಿಜಯೇಂದ್ರ ಅವರು ಹೇಳಿರ್ತಕ್ಕಂಥದ್ದು ತೀವ್ರ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಈಗ ಒಂದು ಕಡೆ ವಿಜಯೇಂದ್ರ ಅವರ ಈ ಒಂದು ಹೇಳಿಕೆಗೆ ಬಿಜೆಪಿ ಶಾಸಕರಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಂಜುನಾಥನ ಮೇಲಾಣೆಗೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಡುತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ನೋಡಿ ವೀಕ್ಷಕರೇ, ಒಂದು ನಾಣ್ಣುಡಿ ಇದೆ ನಮ್ಮಲ್ಲಿ, ಒಂದು ಗಾದೆ ಮಾತಿದೆ, ಮಂಜುನಾಥ ಮಾತು ಬಿಡ, ತಿಮ್ಮಪ್ಪ ಕಾಸು ಬಿಡ ಅನ್ನುವಂತ ಒಂದು ಮಾತಿದೆ. ಅಂದ್ರೆ ಧರ್ಮಸ್ಥಳದ ಮಂಜುನಾಥನ ಹತ್ರ ಹೋಗಿ ಪ್ರಮಾಣ ಮಾಡಿದ್ರೆ ಆ ಪ್ರಮಾಣಕ್ಕೆ ಕಾರಣವಾಗಿರ್ತಕ್ಕಂಥ ವಿಚಾರ ಅದು ಬಾಧಕವಾಗಿದ್ರೆ, ಆ ವಿಚಾರ ಸುಳ್ಳಾಗಿದ್ರೆ ಮಂಜುನಾಥನೇ ನೋಡಿಕೊಳ್ತಾನೆ ಅನ್ನುವ ಒಂದು ನಂಬಿಕೆ, ಗಾಢವಾಗಿರ್ತಕ್ಕಂಥ ನಂಬಿಕೆ ನಮ್ಮಲ್ಲಿದೆ.